ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತೊಟ್ಲಲ್ಲಿ ತೂಗಿಸಿದ ಮಗನ್ ನಿರ್ಧಾರನೆ ತಪ್ಪು ಅಂತ ಹೇಳ್ತಿದ್ಯಲ್ಲ, ನಿನಗೆ ನಾನು ಏನ್ ಹೇಳಕ್ಕಾಗತ್ತೆ? ಕೆಸರಲ್ಲಿ ಕಮಲ ಅರಳಿರೋ ಹಾಗೆ ತನ್ ಪಾಡಕ್ ತಾನು ಬದುಕ್ತಿರೋ ಅವಳ ಬಾಳಲ್ಲಿ ಆಟ ಆಡ್ಬಿಡ ರಾಜೇಶ್ವರಿ. ಇದ್ ನಿನಗ್ ಸರಿ ಬರಲ್ಲ. ಕುರುಡ್ ಕಣ್ಣಿಗೆ ಕಾಡಿಗೆ ಹಿಡೋ ಹಾಗೆ ಅವಳ ಪರ ವಹಿಸ್ಕೊಂಡು ಮಾತಾಡ್ಕೊಂಡು ಬರಬೇಡಿ ಚಂದ್ರು. ನೀವು ಎಷ್ಟೇ ಅವಳ ಪರ ವಹಿಸ್ಕೊಂಡ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ. ತಲೆ ಮೇಲೆ ತಲೆ ಬೀಳ್ಲಿ, ನಾನು ತಾರಕಿಗೆ ನನ್ನ ಮದುವೆ ಮಾಡೇ ಮಾಡ್ತೀನಿ. ನಾನು ಇಷ್ಟಪಟ್ಟ ಸೊಸೆ ನನ್ನ ಮನೆಗೆ ಬಂದ ಮೇಲೆ ಆ ಅನಿಶ್ಚನ ಈ ಮನೆಯಿಂದ ಹೊರಗಡೆ ಹಾಕ್ತೀನಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ನಿನ್ ಬುದ್ಧಿ ನನ್ನ ಮಗನ್ ಬಾಳ್ನೆ ಹಾಳು ಮಾಡಕ್ ಹೊರಟಿದೆ. ಈ ನಿನ್ ಬುದ್ಧಿನ ಆದಷ್ಟು ಬೇಗ ಬದಲಾಯಿಸ್ಕೊಳ್ಳೋದು ಒಳ್ಳೇದು. ಇಲ್ದೆ ಹೋದ್ರೆ ಇಡೀ ಕಾಡನ್ನ ನಾಶ ಮಾಡೋ ಹಾಗೆ ಮಗನ್ ದೃಷ್ಟಿಯಲ್ಲಿ ನೀನು ಕೆಟ್ಟೊಳಗೆ ಉಳಿದು ಬಿಡ್ತೀಯ. ಚಂದ್ರು, ಈಗಾಗಿರೋ ಕೆಟ್ಟದನ್ನೇ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋಗೆ ಎಲ್ಲನೂ ಹಾಳು ಮಾಡಬೇಡಿ. ನಿಮ್ಮಿಂದ ನನಗೆ ಸಹಾಯ ಮಾಡೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಗರ್ಭಗುಡಿಲಿರೋ ದೇವರ ತರ ಸೈಲೆಂಟ್ ಆಗಿ ಕೂತ್ಕೊಂಬೇಡಿ. ಅದರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಹುಚ್ಚು ಬಿಡೋವರೆಗೂ ಮದುವೆ ಆಗೋದಿಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡೋದಿಲ್ಲ ಅನ್ನೋ ಹಾಗೆ ನೀನ್ ಈ ಹುಚ್ಚು ಯೋಚನೆಗಳನ್ನು ಬಿಡೋವರೆಗೂ ನಾನು ಏನು ಹೇಳೋದಿಲ್ಲ. ಹಾಳು ಮಾಡಕ್ 3 ಜನ ಇದ್ರು, ಅವ್ರನ್ನ ಜೋಡಿ ಮಾಡಕ್ಕೆ ಮೇಲೊಬ್ಬ ಇದ್ದಾನೆ. ಅವನು ಅವ್ರ ಜೋಡಿನ ಚೆನ್ನಾಗಿ ಕಾಯ್ತಾನೆ ಅನ್ನೋ ನಂಬಿಕೆ ನಂಗಿದೆ. ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ಇದಕ್ಕೆಲ್ಲ ಕೆಲಸದೊಳಗೆ ಕಾರಣ ಅಂತ ಚೆನ್ನಾಗಿ ಗೊತ್ತು ಚಂದ್ರು. ಅತಿ ಆಸೆ ಗತಿ ಕೇಡು ಅನ್ನೋದು ಏನು ಅಂತ ನಾನೊಳಗೆ ಚೆನ್ನಾಗಿ ತೋರಿಸ್ತೀನಿ. ತಾರಕ್, 1 ನಿಮಿಷ ಬಾಯಿಲಿ ಕೂತ್ಕೋ. ವಾಟ್ ಡ್ಯಾಡ್, ಇಷ್ಟೊತ್ತಾದ್ರೂ ನೀನಿನ್ನೂ ಮಲಗಿಲ್ಲ? ಎನಿ ಪ್ರಾಬ್ಲಮ್? ಅನ್ಸಿನ್ ತುಂಬಾ ಯೋಚನೆಗಳೇ ತುಂಬಿಕೊಂಡಿರುವಾಗ ನಿದ್ದೆ ಎಲ್ಲ ಬರುತ್ತೆ. ಯಾ ಡ್ಯಾಡ್, ಹೆಲ್ತ್ ಏನಾದ್ರೂ ಪ್ರಾಬ್ಲಮ್? ಡಾಕ್ಟರ್ ಫೋನ್ ಮಾಡ್ಲಾ? ಅದೆಲ್ಲ ಏನು ಬೇಡ ಕಣ. ಪಯೂರಿ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಊಟ ಮಾಡಿದ್ಲಾ? ಮಲಗಿದ್ದಾಳೇನೋ? ನಿನ್ನತ್ರ ಹಾಗೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ದಾಳ? ಅಯ್ಯೋ 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 ಅಯ್ಯೋ, ಪ್ರಶ್ನೆ ಮೇಲ್ ಪ್ರಶ್ನೆ, ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ರೆ ನಾನು ಯಾವ್ದಕ್ಕೆ ಅಂತ ಉತ್ತರ ಕೊಡ್ಲಿ? ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡ್ಬೇಕಪ್ಪ. ಅಲ್ವೋ? ಇದಕ್ಕೆ ಗಂಡನಾಗಿ ನೀನು ಉತ್ತರ ಕೊಡದೆ ಇನ್ಯಾರೋ ಕೊಡ್ತಾರೆ? ನನ್ನ ಗಂಡನೇ ಇರ್ಬೋದು, ಆದ್ರೆ ನೀವು ಕೇಳ್ತಿರೋ ಯಾವ ಪ್ರಶ್ನೆಗೂ ನಮ್ಮ ಹತ್ರ ಉತ್ತರ ಇಲ್ಲ. ಐ ಆಮ್ ಸಾರಿ. ನೀನೆಂತ ಮನುಷ್ಯನೋ? ಅವಳಿಗೆ ಇಷ್ಟ ಇಲ್ಲದೆ ಇದ್ರು ತಾಳಿ ಕಟ್ಕೊಂಡು ಕರ್ಕೊಂಬಂದು ಊಟ ಮಾಡಿದ್ಲಾ, ನಿದ್ದೆ ಮಾಡಿದ್ಲಾ, ಏನ್ ಯೋಚನೆ ಮಾಡ್ತಿರ್ತಾಳೆ, ಅವಳ ಅಗತ್ಯಗಳೇನು, ಅವಳ ಮನ್ಸಲ್ಲಿ ಏನ್ ನೋವು ಕಾಡ್ತಿದೆ ಅನ್ನೋ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಏನೋ ಇದು? ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯ ಅಲ್ವೇನೋ? ಏನ್ ಡ್ಯಾಡ್, ಬೆಳಿಗ್ಗೆಯಿಂದ ನನ್ನ ರೂಮಲ್ಲಿ ಒಂದು ಬಾಟ್ಲು ಮಿಸ್ಸಿಂಗ್ ಅಲ್ಲಿ ಇತ್ತು. ನೀನೇನಾದ್ರೂ ಪೋಟ್ಕೊಂಡ್ಬಿಟ್ಟ? ಬರ್ತಾ ಬರ್ತಾ ತಾರಕ್ ತರ ಆಡ್ತಿದ್ಯಲ್ಲ. ಅಲ್ಲ, ಬಿ ಪಿ ಜಾಸ್ತಿ ಆಗೋಗಿದ್ಯಾ?
ಏನ್ ಈಗ ಪ್ರಶ್ನೆ ಕೇಳ್ತಿದ್ಯಾ ನೀನು?